ಬೆಳಗ್ಗೆ ಹಗ್ಗ ಕತ್ತಿಸ್ಬಿಟ್ಟು ಬೇಕಾಬಿಟ್ಟು ಒದೆ ತಿಂದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ತಪ್ಪಾಗಿ ದಾರಿ ತೋರಿಸ್ಬಿಟ್ಟು ಒದೆ ತಿನ್ಕೊಂಡು ನಡ್ಕೊಂಬಂದೆ. ಇವಾಗ ಕಳ್ಳಂಗೆ ಬೈಕ್ ಸ್ಟಾರ್ಟ್ ಮಾಡಿಕೊಟ್ಬಿಟ್ಟು ಒದೆ ತಿನ್ಬಿಟ್ಟು ನಿಂತಿದೀಯಾ ಅಣ್ಣ. ಮತ್ತೊಬ್ಬರು ಇಷ್ಟದಲ್ಲಿ ನಾವು ತಲೆ ಹಾಕಕ್ಕೆ ಮುಂಚೆನೇ ಇದು ನಮ್ಗೆ ಅವಶ್ಯನಾ ಅಂತ ಯೋಚನೆ ಮಾಡಿಬಿಟ್ಟು ತಲೆ ಹಾಕಬೇಕು. ನಾವು ತಿಳಿದು ಮುನ್ನಡಿಬೇಕು. ನಾವು ಒಂದೊಂದು ಕಾರ್ಯಗಳನ್ನ ಮಾಡೋಕ್ಕೆ ಮೊದಲು ಒಂದು ವಿಷಯನ ಯೋಚಿಸುವಾಗಲೂ ಇಲ್ಲ ಒಂದು ಡಿಸಿಷನ್ ತೆಗೆಯುವಾಗ ಅದರ ಪರಿಣಾಮವೇನು, ನಾವು ಮಾಡೋದ್ರಿಂದ ಮಾತಾಡೋದ್ರಿಂದ ನಮಗೆ ಏನು ನಡೆಯಬೇಕು, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಎಂದು ಯೋಚಿಸಿ ಹುಡುಕಿ ಅದನ್ನ ಕಂಡುಹಿಡಿದು ಆಮೇಲೆ ಮುನ್ನಡಿಬೇಕಂತೆ. ಮಿಕ್ಕಿ ಪಾತ್ರೆ ತೊಳ್ದಾ? ಅದನ್ನ ತಾನೇ ತೊಳಿತಾ ಇದ್ದೀನಿ. ಎಷ್ಟೊತ್ತಿಂದ ತೊಳಿತಾನೆ ಇದೆಯಾ? ಈ ತರ ಕೆಲಸ ಮಾಡಿದ್ರೆ ಯಾವಾಗ ಮುಗಿಸೋದು? ಒಳಗಡೆ ಇರೋ ಕರೆ ಎಷ್ಟು ಉಜ್ಜಿದ್ರು ಹೋಗ್ತಾನೆ ಇಲ್ಲ. ಹೋಗ್ತಾ ಇಲ್ಲ ಅಂದ್ರೆ ಒಳಗಡೆ ಕರ ಎಲ್ಲಿದೆ ಅಂತ ನೋಡಿ ಉಜ್ಬೇಕು. ನಾನು ನೋಡೇ ತೊಳಿತಾ ಇದ್ದೀನಿ. ಏನ್ ನೋಡ್ದ ಏನೋ, ಈ ಕಡೆ ಬಾ, ನಾನ್ ತೊಳಿತೀನಿ. ಬೇಡ ಬೇಡ, ನೀನ್ ಹೋಗಿ ತರಕಾರಿ ಎಲ್ಲ ಹೆಚ್ಚು, ನಾನು ಇದನ್ನ ತೊಳ್ಕೊಂಡ್ ಬರ್ತೀನಿ. ನೀನ್ ತೊಳೆದ್ರೆ ನಾಳೆ ಗಂಟೆ ತೊಳಿತಾನೆ ಇರ್ತೀಯ. ಈ ಕಡೆ ಬಾ. ಬೇಡ ಅಂದ್ರೆ ಕೇಳೋದೇ ಇಲ್ಲ ಹೆಂಗ್ ನೀನು. ತೊಳೆಯೋದು ಅಂತ ನಾನು ನೋಡಿ ಕಲ್ತ್ಕೋ. ಕರೆ ಎಲ್ಲಿದೆ ಅಂತ ತಲೆ ಒಳಗಡೆ ಹಾಕಿ ನೀಟಾಗಿ ನೋಡ್ಬೇಕು. ನೋಡ್ದೆ ತಾನೇ, ಇನ್ನು ಏನ್ ಮಾಡ್ತಾ ಇದೀಯ ಮತ್ತೆ? ಅಯ್ಯೋ ಪಾತ್ರೆ ಒಳಗಡೆ ತಲೆ ಸಿಹಾಕೊಂಡ್ಬಿಟ್ಟಿದೆ. ಅಯ್ಯೋ ತಲೆ ಸಿಹಾಕೊಂಡ್ಬಿಟ್ಟಿದೆ ಪಾತ್ರೆ ಒಳಗಡೆ. ಅಯ್ಯೋ ಅಯ್ಯೋ ತೆಗಿಯಕ್ಕಾಗ್ತಾಯಿಲ್ಲ. ಅಯ್ಯೋ 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 ಮಿಕ್ಕಿ ಸಹಾಯ ಮಾಡು ಮಿಕ್ಕಿ, ಪಾತ್ರೆ ಸಿಹಾಕೊಂಡ್ಬಿಟ್ಟಿದೆ ನನ್ನ ತಲೆಗೆ. ಅಯ್ಯೋ ಅಯ್ಯೋ ಬರ್ತಾ ಇಲ್ಲ. ಏನಾದ್ರು ಮಾಡೋಣ ಇರೋ. ಅಯ್ಯೋ ನೋವ್ತಾ ಇದೆ ಬಿಡು ಬಿಡು ಬೇಡ ಬೇಡ ನೋವ್ತಾ ಇದೆ. ಅಯ್ಯೋ ಇದಕ್ಕೇನೆ ನಾನು ಅವಾಗ್ಲೇ ಬೇಡ ಅಂತ ಹೇಳ್ದೆ. ನನ್ ಮಾತ್ ಕೇಳ್ದ ನೀನು? ತೆಗಿಯಕ್ಕಾಗ್ತಾಯಿಲ್ಲ ಮಿಕ್ಕಿ, ಏನಾದ್ರು ಮಾಡು ಮಿಕ್ಕಿ. ನಿಧಾನ ನಿಧಾನ ಅಯ್ಯೋ ನಿಧಾನ ನಿಧಾನ ಅಪ್ಪ ಬಂತು. ಅಪ್ಪ ಅಯ್ಯೋ ಬಚ್ಚೋದೆ. ಪಾತ್ರೆ ಒಳಗ್ ಮಾತ್ರ ಅಲ್ಲ, ಯಾವ್ದೇ ವಿಷಯದೊಳಗಡೆ ತಲೆ ಹಾಕಕ್ ಮುಂಚೆನು ಯೋಚನೆ ಮಾಡ್ಬೇಕು. ಹೌದಾ, ಇವಾಗ ಅರ್ಥ ಆಯ್ತು. ಪರ ಕಾರ್ಯಗಳಲ್ಲಿ ತಲೆ ಹಾಕುವವನಾಗಿದ್ದು ಶಿಕ್ಷಾ ಪಾತ್ರನಾಗಿರಬಾರದು ಅಂತ ಬೈಬಲ್ ಹೇಳುತ್ತೆ. 1 ಪೇತ್ರ 4:15 ನಿನ್ ಕೆಲ್ಸ ಬಿಟ್ಬಿಟ್ಟು ನನ್ ಕೆಲ್ಸದಲ್ಲಿ ತಲೆ ಹಾಕಿದ್ರಿಂದಾನೆ ನಿನ್ಗಿಷ್ಟು ಕಷ್ಟ. ಹೌದೌದು, ಅನವಶ್ಯವಾಗಿ ಮತ್ತೊಬ್ಬರ ಕೆಲಸದಲ್ಲಿ ತಲೆ ಹಾಕಿದ್ದು ನನ್ ತಪ್ಪು. ಸರಿ, ನೀನ್ ಹೋಗ್ಬಿಟ್ಟು ನಿನ್ ಕೆಲ್ಸ ಮಾಡು. ಓಕೆ ಓಕೆ, ನಾನು ಹೋಗಿ ಒಂದು ಹಾಡು ಹೇಳ್ಕೊಂಡು ನನ್ ಕೆಲ್ಸ ಮಾಡ್ಬಿಡ್ತೀನಿ. ಓಕೆನಾ ಮಿಕ್ಕಿ? ಫ್ರೆಂಡ್ಸ್, ನಂತರ ನೀವು ನಡ್ಕೋಬಾರ್ದು. ಓಕೆನಾ? ಹೋಗ್ ಬರ್ಲಾ ನಾನು? ಬಾಯ್. ಓಯ್ ಜಡೋ, ಏನು ಮಾಡ್ತಾ ಇದ್ಯಾ? ಒಂದು ಚೈನ್ ಬಿದ್ದೋಯ್ತು, ಅದನ್ನ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಏನಪ್ಪ ನೀನು ದಡ್ಡಲ್ಲಿ ನಿಂತ್ಕೊಂಡು ಸಿಗ್ತಾ ಇಲ್ಲ ಅಂದ್ರೆ ಹೆಂಗೆ? ಒಳಗಡೆ ಇಳಿಬೇಕು ತಾನೆ. ಈ ಕಡೆ ಬಾ, ನಾನು ಇಳಿತೀನಿ. ನಾನು ಇಳಿದು ನಿಂಗೆ ಹುಡುಕೊಡ್ತೀನಿ ತಡೆ. ಜಾಗ ಬೇಡ, ನಾನು ಇಳಿತೀನಿ. ಅಯ್ಯಯ್ಯೋ, ನೀರು ಫುಲ್ ಕೊಳ್ಳಾಗಿದೆ. ಅಯ್ಯೋ ಎಳಿತಾ ಇದೆ. ಅಯ್ಯೋ ಅಪ್ಪ ಅಪ್ಪ ಅಯ್ಯೋ ಅಯ್ಯಯ್ಯೋ, ಇದು ತುಂಬಾ ಆಳವಾಗಿರೋ ಜಾಗ ಅನ್ಸುತ್ತೆ. ಆಳುವ ಜಾಗ ಅಂತ ತಿಳ್ಕೊಳ್ತಾನೆ ಕೋಲ್ ಹಿಡ್ಕೊಂಡು ಹುಡುಕ್ತಾ ಇದ್ದೀನಿ. ಅದನ್ನ ತಿಳಿದ್ರೆ ನಿನ್ನ ಯಾರು ಒಳಗಡೆ ಇಳಿ ಅಂತ ಹೇಳಿದ್ದು? ಹೌದಾ? ಆಳ ತಿಳಿದಲೆ ಕಾಲ್ ಬಿಟ್ರೆ ಆಪತ್ತಲ್ಲಿ ಸಿಕ್ಕಾಕೋಬೇಕು. ಒಬ್ಬನು ದಾರಿಯಲ್ಲಿ ಹೋಗುತ್ತಾ ಪರರ ವ್ಯಾಜ್ಯಕ್ಕೆ ಸೇರಿ ರೇಗಿಕೊಳ್ಳುವುದು ನಾಯಿಯ ಕಿವಿ ಹಿಡಿದ ಹಾಗೆ ಅಂತ ವಾಕ್ಯ ಹೇಳುತ್ತೆ. ನಾಯಿ ಕಿವಿ ಇಟ್ಕೊಂಡ್ರೆ ಏನ್ ಮಾಡುತ್ತೆ? ಹಿಡ್ಕೊಂಡ್ ನೋಡು, ಗೊತ್ತಾಗುತ್ತೆ. ಬೇಡ ಬೇಡ, ನೀನೇ ಹೇಳು. ಇನ್ನೇನು, ಕಡಿಯುತ್ತೆ. ನಿನ್ ಕಾಲ್ ಹಿಡ್ಕೊಂಡು ಹೇಳಿದ್ರೆ ಹೊಡ್ತಾ ಸಿಗುತ್ತೆ ಅಷ್ಟೇ. ಕೋಪ ಮಾಡ್ಕೊಬೇಡ ಜೀಡು, ಸುಮ್ನೆ ತಮಾಷೆಗೆ ಹಂಗೆ. ಈ ತರ ಮತ್ತೊಬ್ರು ವಿಷಯಕ್ಕೆ ತಲೆ ಹಾಕಿದ ಒಬ್ಬನ್ ಕತೆ ಹೇಳ್ತೀನಿ, ಕೇಳು. ಕತೆನಾ? ಹೇಳು ಚೆನ್ನಾಗಿರುತ್ತೆ. ಬಿಡಾಕಣ ಎಲ್ಲ ಆಗಿರ್ಬೇಕು ಇವತ್ತು. ತುಂಬಾ ಹೊತ್ತಿಂದ ಎಳ್ಳಾಡ್ತಿದಾರಲ್ಲ. ಇದೇ ಕರೆಕ್ಟ್. ಯೋ ಯೋ ಯೋ
ಹಗ್ಗ ಕಟ್ ಮಾಡ್ದೆ. ಈ ಹಗ್ಗನ ಭಾಗ ಮಾಡ್ಕೊಳಕ್ ತಾನೇ ನೀವು ಎಳ್ದಾಡ್ತಾ ಇದ್ರಿ. ಬಮೈದ ಭಾಗ ಮಾಡ್ಕೊಳಕಂತೆ. ಆಮೇಲೆ ಆಮೇಲೆ ಇನ್ನೇನು, ಈಸಿಯಾಗಿ ಕೆಲಸ ಮುಗಿತಲ್ಲ. ಈಗ ತಗೊಳ್ಳಿ ಹಗ್ಗನ, ಹೋಗ್ತಾ ಇರ್ರಿ. ಬಮೈದ ಮುಗಿಸ್ಬಿಡ. ಏನಾಗಿದ್ರು ಹೇಳ್ಬಿಟ್ಟು ಮಾಡ್ರ. ಕುಡಿ. ಏನು ಇದಾ ತಗೋ. ಕುಡಿ ಅಣ್ಣ. ಭಾಗ ಕೊಡ್ತೀನಿ ತಗೋ. ಯಾಕ ನನ್ನ ನೋಡಿತಾ ಇದ್ದೀರಾ? ಅಪ್ಪ ಪರವಾಗಿಲ್ಲ, ದೊಡ್ಡ ಮನುಷ್ಯ ಅಂತ ಇಷ್ಟಿಗೆ ಬಿಟ್ಬಿಟ್ಟಿದ್ದಾರೆ. ಅಣ್ಣ ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನನ್ನ ತಲೆನೇ ಹಾಕಲ್ಲ. ಬಿಟ್ಬಿಡಿ ಬಿಟ್ಬಿಡಿ ಬಿಟ್ಬಿಡಿ. ಇವೆಲ್ಲ ನಿಂಗೆ ಬೇಕಾಗಿತ್ತ? ಬಾ, ನಾವು ಬೇರೆ ಹಗ್ಗ ತಗೊಂಡು ಬಂದಿನ ಕಂಟಿನ್ಯೂ ಮಾಡಲ್ಲ. ಅಯ್ಯೋ ಪಾಪಿಗಳ, ಬೇರೆ ಹಗ್ಗ ತಳಗ್ ಹೋಗ್ತಾ ಇದ್ದೀರಾ? ಅಯ್ಯೋ ಬೆನ್ಮೂಳೆ ಬೆಂಡ್ ಮಾಡ್ಬಿಟ್ರು. ಅಯ್ಯೋ ಇದು ಹಗ್ಗ ಎಳಿಯೋ ಪೈಪೋಟಿನ ಇದು ತಿಳಿದಲೆ ನಾನು ತಲೆ ಹಾಕಿ ಅಪ್ಪ ಇಬ್ರು ಜಜ್ಜಿ ಜಾಮೂನ್ ಮಾಡಾಕ್ಬಿಟ್ರು. ಅಯ್ಯೋ ಇವ್ರ ಏನ ಹಣ್ಣಂಗೊಂದು ಸೋಡಾ ಹಾಕ್ಬಿಡಿ. ಅಲೋ ಅಲೋ ಅಲೋ, ಓಪನೆಲ್ಲ ಅಣ್ಣನೇ ಮಾಡ್ಕೊತಾನೆ, ಕುಡೀಲಿ. ಓದೇ ತಿಂದು ಸೋಡಾ ಕುಡಿಯೋದ್ರಲ್ಲಿ ಮಜಾನೇ ಬೇರೆ. ಅಣ್ಣ ಇಲ್ಲಿ ಆಶೀರ್ವಾದಪುರಂಗೆ ಹೆಂಗ್ ಹೋಗ್ಬೇಕು? ಅದ ಸರ್, ಓದಿದ್ದೀರಾ? ಕೇಳಿದಕ್ಕೆ ಕೋಪ ಮಾಡ್ಕೋತಿರಲ್ಲ. ಅಲ್ಲಿ ನೋಡ್ರಿ, ಆ ಡೈರೆಕ್ಷನ್ ತೋರಿಸ್ತಾ ಐತೆ ನೋಡು. ಅಣ್ಣನೇ ಹೇಳ್ತಾವ್ರ. ಸ್ವಲ್ಪ ಇರಯ್ಯ, ಅವ್ರೇನು ಹೇಳ್ತಾರ ತಾನೆ. ಡೈರೆಕ್ಷನ್ ತೋರಿಸ್ತಾ ಐತೆ ಅಲ್ಲ. ಏನ ಮಾಡ್ಕೊಂತ ಇವ್ರು ನೋಡಿ, ಸುಮ್ಮನೆ ಹೇಳಿದ್ನ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾವನ. ಈ ಏರಿಯಾ ಅಷ್ಟು ಸರಿ ಇಲ್ಲ. ಮೊದ್ಲು ಗಾಡಿ ತೆಗೀರಿ ಬ್ರದರ್. ಒಬ್ಬ ದೊಡ್ಡ ಮನುಷ್ಯ ಹತ್ತವನೆ, ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ ನಿಮ್ಗೆ. ಅದು ಏನಿಲ್ಲ, ನಾನು ಆಶೀರ್ವಾದಪುರಂಗೆ ಹೋಗ್ತಾ ಇದ್ದೀನಿ. ಹೋಗೋದಾರಲ್ಲಿ ನನ್ನ ಅಲ್ಲೇ ಹಂಗೆ ಬಿಟ್ಬಿಡಿ. ಸೋಡಾ ದುಡ್ಡು ಕೊಡ. ಯಾವ ಅಯ್ಯ ಸೋಡಾ ದುಡ್ತಾನೆ ತಗೊಳಪ್ಪ. ತಗೋ ತಗೋ, ಹೋಗೋಣ ಹೋಗೋಣ. ರೈಟ್ ರೈಟ್. ಅಣ್ಣ ತುಂಬಾ ದೂರ ಬಂದಂಗಿದೆ, ನಿಮ್ಮೂರೇ ಕಾಣ್ತಾ ಇಲ್ಲ. ಬ್ರದರ್ ಅಕ್ಕಪಕ್ಕದಲ್ಲ ಇರುತ್ತೆ. ಹೋಗಿ ಬ್ರದರ್ ಹೋಗಿ. ಇವ್ರಿಗೆ ಹತ್ತಿ ತಕ್ಷಣ ಅವ್ರು ಬಂದ್ಬಿಡಕು. ಅಯ್ಯ ಆಶೀರ್ವಾದಪುರಂ ಇನ್ನು ಎಷ್ಟು ದೂರ ಐತಯ್ಯ? ದಾರಿ ತಪ್ಪ ಹೋಯ್ತಾ ಇದ್ದೀರಲ್ಲಪ್ಪ. ದಾರಿ ತಪ್ಪಿಟ್ಟಿದೀವ? ಹೌದು, ಬಂದಿದ್ದ ದಾರಿಲೇ ಹಂಗೆ ಹಿಂದೆ ಹೋದ್ರೆ ಒಂದು 3 ರೋಡಲ್ಲಿ ಡಿವೈಡ್ ಆಗುತ್ತೆ. ಅಲ್ಲಿ ರೈಟಿಗೆ ಹೋದ್ರೆ 5 ಕಿಲೋಮೀಟರ್ ಅಷ್ಟೇ ಆಶೀರ್ವಾದಪುರಂ ಬಂದ್ಬಿಡುತ್ತೆ. ಇಲ್ವಲ್ಲ, ಆ ಮೂರಲ್ಲಿ ಆ ದಾರಿ ತೋರಿಸೋದು ಈ ಕಡೆ ತಾನೇ ಇತ್ತು. ಅದು ನಮ್ಮ ಕಡೆ ಈ ಕಡೆ ಬಂದ್ರ ಅದು ಗಾಳಿ ಆ ಕಡೆಗೆ ಬೀಸುತ್ತೋ ಆ ಕಡೆಗೆ ತಿರುಗಿಕೊಳ್ಳುತ್ತೆ. ಅಯ್ಯೋ, ಅಲ್ಲೇ ಪಕ್ಕದಲ್ಲಿ ಪೆಡ್ಗೆ ಅಂಗಡಿ ಇತ್ತಲ್ಲ, ಅವನ ಹತ್ರ ಕೇಳಿದ್ರ? ಕರೆಕ್ಟಾಗಿ ಹೇಳ್ತೀನಲ್ಲ ಅವನು. ಅಯ್ಯಯ್ಯೋ, ಗುರಾಯಿಸ್ತವನಲ್ಲ. ಇಷ್ಟು ದೂರ ಬಂದು ವಾಪಸ್ ಹೋಗ್ಬೇಕು ಇವಾಗ. ಹೋಗಿ ಒಂದ್ ಸ್ವಲ್ಪ ಕೆಳಗಿಳಿ. ನಾನೇನಾದ್ರು ನಿನ್ನ ಹತ್ರ ದಾರಿ ಕೇಳದ್ನಾ? ನೀನ್ ಇದಕ್ ಮುಂಚೆ ಯಾವತ್ತಾರು ಆಶೀರ್ವಾದಪುರಂಗೆ ಹೋಗಿದೀಯಾ? ನಿನಗೂ ಗೊತ್ತಿಲ್ದಲೆ ಅವ್ ಅಂಗಡಿ ಅವ್ನು ಹೇಳಕ್ ಬರೋದನ್ನು ಹೇಳಕ್ ಬಿಡ್ದಲೆ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿ ಅಲ್ಲೇ ತರ ಮಾಡ್ಬಿಟ್ಟಲ್ಲ. ಇದು ನಿನಗೆ ಬೇಕಾಗಿತ್ತಾ? ಅಯ್ಯೋ ಅಯ್ಯೋ ಬ್ರದರ್, ಇನ್ನೊಂದು 8 ಟಕ್ಕರ್ ಹೊಡ್ಬಿಡಿ, ಆದ್ರೆ ಬಿಟ್ಟಬೇಡಿ. ಅಯ್ಯೋ ಬ್ರದರ್ 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 ಬಿಟ್ಟಬೇಡಿ ಬ್ರದರ್. ಬಂದೆ ಬಂದೆ. ಅಯ್ಯೋ ಬ್ರದರ್, ನನ್ನ ಕರ್ಕೊಂಡೋಗಿ ತುಂಬಾ ದೂರ ಹೋಗ್ಬೇಕು. ಅಯ್ಯೋ ಬ್ರದರ್ 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 ಇಲ್ಸಿ. ಅಯ್ಯೋ ಅಯ್ಯೋ ಬ್ರದರ್. ಅಯ್ಯೋ ಒಂದೇ ಒಂದು ಗಾಡಿನೂ ಕಾಣ್ತಿಲ್ವಲ್ಲ.
ತುಂಬ ದೂರ ನಡ್ಕೊ ಬಂದಿದ್ದೀವಿ ಅಪ್ಪ. ಅಪ್ಪ. ತಮ್ಮ ಅಣ್ಣಂಗೊಂದು ಸೋಡಾ ಕೊಡಪ್ಪ. ತಗೋ, ಅದು ಓಪನ್ ಮಾಡಿಕೊಡಪ್ಪ. ನೀನೇ ಮಾಡ್ಕೊತೀಯಲ್ಲ, ಅದು ಇದೊಂದು ಸಲ ಓಪನ್ ಮಾಡಿಕೊಟ್ಬಿಡಪ್ಪ. ಹೋಗಿದ್ದ ಕೆಲಸ ಎಲ್ಲ ಚೆನ್ನಾಗಿ ಆಯ್ತಾ? ಹಾಂ, ಎಲ್ಲ ಚೆನ್ನಾಗಿ ಮುಗೀತು. ನಿಲ್ಲಿಸಿ. ಏನಾಯ್ತು? ಅದು ಬಂದು ಯಾವ ಡೈರೆಕ್ಟಾಗಿ ಮ್ಯಾಟ್ರೇನು ಹೇಳಯ್ಯ. ಅದೇ ಕೀ ಕಳ್ದೋಗ್ಬಿಡ್ತಾನ. ಅಷ್ಟೇ ತಾನೇ. ಈ ದೊರೆ ಕಣ್ಣಿಗೆ ಬಿದ್ದ ಮೇಲೆ ನೀನು ತಳ್ಕೊಡೋಗಿ ಬಿಟ್ಬಿಡ್ತೀನ? ಕೀನೇ ಇಲ್ದಲೆ ಸ್ಟಾರ್ಟ್ ಮಾಡೋ ವಿದ್ಯೆನ ಈ ಅಣ್ಣನ ಹತ್ರ ಕಲ್ತ್ಕೋ. ಎಲ್ಲ ಟ್ಯಾಲೆಂಟ್ ಇರೋ ಏಕೈಕ ವ್ಯಕ್ತಿ ನಾನೇ. ಅಣ್ಣ, ಇವಾಗ ಸ್ಟಾರ್ಟ್ ಮಾಡಪ್ಪ. ಅಣ್ಣ ನಿಮಗೆ ಕೋಟಿ ಪುಣ್ಯ. ಬರ್ತೀನಿ. ಹೋಗು ಹೋಗು ಹೋಗು. ಬಾಯ್ ಬಾಯ್. ಅಯ್ಯೋ, ಮತ್ತೆ ಏನೇ ಬಂದ್ಬಿಟ್ಟವನೆ. ಅಣ್ಣ ಏನಿಲ್ಲಿ ಮತ್ತೆ ಯಾರಿಗೆ ಟಾಟಾ ಮಾಡ್ತಾ ಇದೀಯಾ? ಅದ ಅಯ್ಯೋ ಪಾಪ ತಮ್ಮ ಬೈಕ್ ಕೀ ಕಳ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದ. ನಾನೇ ಅವನಿಗೆ ಸಹಾಯ ಮಾಡಿ ಬೈಕ್ ಸ್ಟಾರ್ಟ್ ಮಾಡ್ಕೊಟ್ಟೆ. ಹೋದ. ಅಣ್ಣನ ಟ್ಯಾಲೆಂಟ್ ನೋಡಿ ಏನಾದ್ರು ಕೊಡ್ಬೇಕು ಅನಿಸ್ತಾಯ್ತಾ? ಬ್ರದರ್, ನೀವ್ಯಾಕೆ ಹಿಂಗೆ ಓಡ್ ಬಂದ್ರಿ? ನಿಮ್ಮ ಗಾಡಿಗೆ ಏನಾದ್ರು ಪ್ರಾಬ್ಲಮಾ ಇದ್ರೆ ಹೇಳಿ, ನಾನೇ ರೆಡಿ ಮಾಡ್ಕೊಡ್ತೀನಿ. ಏಯ್, ನಿನ್ಗೊಂದು ಗತಿ ಕಾಣಿಸಿರ ಎಲ್ಲ ಸರಿ ಆಯ್ತದ ಕಣ. ಬ್ರದರ್ ಬ್ರದರ್ ಸಿಟ್ ಮಾಡ್ಕೋಬೇಡಿ. ಫಸ್ಟ್ ವಿಷಯ ಏನಂತ ಹೇಳಿ. ನನ್ ಗಾಡಿನೇ ಕಣ ಅವ್ನು ಕಿತ್ಕೊಂಡು ಹೋಯ್ತಾವನೆ. ಬ್ರದರ್, ಅವ್ನಿಂದ ಸಹಾಯ ಕೇಳದ್ನ? ಹಂಗಾರ ನಿನಗಿದ್ ಬೇಕಾಗಿತ್ತಾ? ಏನಾಯ್ತು ಸರ್? ಏನ್ ಸಮಸ್ಯೆ? ನನ್ ಗಾಡಿ ಕತ್ಕೊಂಡೈತೆ, ಕಳ್ಳಂಗೆ ಸ್ಟಾರ್ಟ್ ಮಾಡಿ ಕೊಟ್ಬಿಟ್ಟು ಟಾಟಾ ತೋರಿಸ್ತಾವನೆ. ಬೆನ್ನಿನ ಮೂಳ ಮುರಿದು ಹಾಕ್ಬಿಟ್ರು. ಅಮ್ಮ, ಅಯ್ಯೋ. ಇವತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟ್ರಾಂಗ್ ಆಗಿತ್ತು, ಆಮೇಲೆ ಫಿನಿಶಿಂಗ್ ಪಾಯಿಂಟ್ ಭಯಂಕರವಾಗಿತ್ತು. ಅಪ್ಪ, ಅಯ್ಯೋ, ನಡೆಯೋಕ್ಕೂ ಆಗ್ತಿಲ್ವಲ್ಲಪ್ಪ. ಅಪ್ಪ, ಅಪ್ಪ. ಅಣ್ಣ, ಒಂದು ಸೋಡಾ ಕುಡಿ ಅಣ್ಣ. ಹಿಂಗೆ ಒಂದು ದಿನಕ್ಕೆ ಎಷ್ಟು ಸೋಡಾ ಕುಡಿತೀಯ? ಎಷ್ಟು ಸಿಗ್ತದೋ ಅದಕ್ಕೆ ತಕ್ಕನಾಗಿ ಕುಡಿತಿದ್ದೆ. ಇವತ್ತು ಒಂದು ಸ್ವಲ್ಪ ಓವರು. ಅಲ್ಲಪ್ಪ, ಇದೆಲ್ಲ ನಿಂಗೆ ಬೇಕಾ? ಬೆಳಗ್ಗೆ ಹಗ್ಗ ಕತ್ತಿಸ್ಬಿಟ್ಟು ಬೇಕಾಬಿಟ್ಟು ಒದೆ ತಿಂದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ತಪ್ಪಾಗಿ ದಾರಿ ತೋರಿಸ್ಬಿಟ್ಟು ಒದೆ ತಿನ್ಕೊಂಡು ನಡ್ಕೊಂಬಂದೆ. ಇವಾಗ ಕಳ್ಳಂಗೆ ಬೈಕ್ ಸ್ಟಾರ್ಟ್ ಮಾಡಿಕೊಟ್ಬಿಟ್ಟು ಒದೆ ತಿನ್ಬಿಟ್ಟು ನಿಂತಿದೀಯಾ. ಒಬ್ಬನು ದಾರಿಯಲ್ಲಿ ಹೋಗುತ್ತಾ ಪರರ ವ್ಯಾಜ್ಯಕ್ಕೆ ಸೇರಿ ರೇಗಿಕೊಳ್ಳುವುದು ನಾಯಿಯನ್ನು ಕಿವಿ ಹಿಂಡಿದ ಹಾಗೆ ಅಂತ ಸತ್ಯವೇದ ಹೇಳುತ್ತೆ. ಅಣ್ಣ, ಮತ್ತೊಬ್ಬರು ಇಷ್ಟದಲ್ಲಿ ನಾವು ತಲೆ ಹಾಕಕ್ಕೆ ಮುಂಚೆನೇ ಇದು ನಮ್ಗೆ ಅವಶ್ಯನಾ ಅಂತ ಯೋಚನೆ ಮಾಡಿಬಿಟ್ಟು ತಲೆ ಹಾಕಬೇಕು. ನಮ್ಗೆ ಅವಶ್ಯ ಇಲ್ದಿರೋ ವಿಷಯಗಳಿಗೆ ತಲೆ ಹಾಕಿದ್ರೆ ಹಿಂಗೆ ನಡೆಯುತ್ತಣ್ಣ. ಇನ್ಮೇಲಾದ್ರೂ ಸ್ವಲ್ಪ ಜೋಪಾನಾಗಿ ನಡ್ಕೊಳ್ಳಿ. ಹೊಡ್ತಾ ಗೂತ ತಿನ್ನಬಾರ್ದು ಅಂದ್ರೆ ನಾವು ಅನವಶ್ಯಕ ವಿಷಯಗಳಲ್ಲಿ ತಲೆ ಹಾಕಬಾರ್ದು, ಸರಿನಾ? ಓಕೆ ಜೇಡು, ಇನ್ ಮುಂದೆ ತಿಳಿದಲ್ಲ ಯಾವ ವಿಷಯಕ್ಕೂ ನಾನು ತಲೆ ಹಾಕೋದಿಲ್ಲ. ಓಕೆ. ಏ ರವಿ, ನಾವು ಈ ಅಂಗಡಿನ ಡೆವಲಪ್ ಮಾಡಿ ದೊಡ್ಡವರಾಗ್ಬಿಡ್ಬೇಕು. ಓಕೆ. ಈಗ ದೋಸೆ ಮಾಡೋದು ಇಷ್ಟು ಸುಲಭನಾ? ಒಂದ್ ಕಪ್ ದೋಸೆ ಹಿಟ್ಟು ತಗೊಂಡು ಅಂಚಲಾಕಿ ತರ ಮಾಡೋದಕ್ಕೆ ಅವನಿಗೆ ಲಾಭದಲ್ಲಿ ಪಾಲ್ ಕೊಡ್ಬೇಕಾ? ಇವನ್ ಯಾಕೆ ಸುಮ್ನೆ? ನಾನೇ ದೋಸೆ ಮಾಡಿದ್ರೆ ಆಗೋಯ್ತು. ತಗೊಳ್ಳಿ ಸರ್. ಏ ರಾವಿ,
ನಾಳೆಯಿಂದ ನೀನು ಕೆಲ್ಸಕ್ಕೆ ಬರೋದು ಬೇಡ. ನಿನ್ನೆ ತಾನೇ ನನ್ನ ಜೊತೆ ಸೇರ್ಕೊಂಡು ಈ ಅಂಗಡಿ ಸ್ಟಾರ್ಟ್ ಮಾಡಿದೆ, ಇವತ್ತು ಬೇಡ ಅಂತ ಹೇಳ್ತಾ ಇದೀಯಾ? ದೋಸೆ ಮಾಡೋದೇನು ದೊಡ್ಡ ವಿಷಯನಾ? ಇದೆಲ್ಲ ನನಗೆ ಗೊತ್ತು, ನಾನೇ ಮಾಡ್ಕೋತೀನಿ. ನೀನೇನು ಬರೋದು ಬೇಡ, ಹೋಗು ಹೋಗು. ಕಣ್ಣಲ್ಲಿ ನೋಡಿದ್ನ ಕೈಲಿ ಮಾಡ್ತಿರ್ಬೇಕು. ನನಗೆ 2 ಕೈ ಇದೆ ತಾನೆ, ನಾನು ಮಾಡ್ಕೋತೀನಿ. ನೀನು ಹೋಗು ಹೋಗು ಹೋಗು. ಏನು ಈ ಥರ ಹೇಳ್ಬಿಟ್ಟ? ಇವಾಗ ಏನು ಮಾಡಲಿ? ಹಾ, ನಾನು ಒಬ್ಬನೇ ಈ ಅಂಗಡಿನ ಡೆವಲಪ್ ಮಾಡಿ ದೊಡ್ಡ ವ್ಯಕ್ತಿ ಆಗ್ಬೇಕು. ಬಾ ಪಾಲಿ, ಕುತ್ಕೋ. ಹೇಳು, ಏನ್ ತಿಂತೀಯಾ? ಬೇಗ ಒಂದು ಸ್ಪೆಷಲ್ ದೋಸೆ ಹಾಕಪ್ಪ. ಹಾ, ಓಕೆ ಓಕೆ, ಮಾಡ್ಕೊಡ್ತೀನಿ ತಡಿ. ಅಯ್ಯಯ್ಯೋ, ಏನಿದು ದೋಸೆ ಹೊರದೊರ್ದು ಹೋಗ್ತಾ ಇದೆ. ಅಯ್ಯೋ, ದೋಸೆನೇ ಬರ್ತಾ ಇಲ್ವಲ್ಲ. ಅಯ್ಯೋ, ದೋಸೆನೇ ಹೊರದೋಯ್ತಲ್ಲ. ತಡಿ, ಏನಾದ್ರೂ ಹೇಳ್ಬಿಟ್ಟು ಹೆಂಗೋ ನಿಭಾಯಿಸೋಣ. ಹಾ, ತಗೋ ಪಾಲಿ ದೋಸೆ. ಏನಪ್ಪ ಇದು? ದೋಸೆ. ದೋಸೆನಾ? ಹಿಂಗ್ ಅರ್ಧೋಗಿದೆ. ನೀನ್ ಹೆಂಗಿದ್ರು ಅದು ಹರ್ಕೊಂಡೆ ತಾನೆ ತಿನ್ನೋದು. ನೀನ್ ಯಾಕೆ ಕಷ್ಟಪಡೋದು ಅಂತ ನಾನೇ ಹರ್ಕೊಂಡು ತಗೊಬಂದ್ಬಿಟ್ಟಿದೀನಿ. ಇದೇ ನಮ್ಮ ಅಂಗಡಿ ಸ್ಪೆಷಲ್ ದೋಸೆ. ಹಂಗಾದ್ರೆ ನೀನ್ ಸ್ಪೆಷಲ್ ದೋಸೆನ ನೀನೇ ತಿನ್ಕೋ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಅಯ್ಯಯ್ಯೋ, ನಮ್ ಸ್ಪೆಷಲ್ ದೋಸೆ ತಿನ್ನಕ್ಕೆ ಯಾರು ಇಲ್ವಲ್ಲ. ಇವಾಗ ಏನ್ ಮಾಡೋದು? ಅಯ್ಯೋ, ಅಯ್ಯಯ್ಯೋ, ಕೊನೆಗೆ ನೊಣ ಹೊಡಿಯೋ ಥರ ಆಗ್ಬಿಡ್ತಲ್ಲ. ದೊಡ್ಡ ಮನುಷ್ಯ ಆಗ್ಬೇಕು ಅಂತಿದ್ದೆ, ನೊಣ ಹೊಡಿತಾ ಇದ್ದೀನಿ. ಅಂಗಡಿಗೆ ಒಬ್ಬರು ಬಂದಿಲ್ಲ, ರುಬ್ಬಿದಿಟ್ಟೆಲ್ಲ ಹಂಗೆ ಇದೆಯಲ್ಲ. ಹಾ, ಬಾ ಪಾಲಿ, ಬಾ ಬಾ, ದೋಸೆ ತಿನ್ನುವಂತೆ ಬಾ. ನೀನ್ ಮಾಡೋ ದೋಸೆ ತಿನ್ನಕ್ಕೆ ಯಾವನ್ ಬರ್ತಾನೆ? ಹಾಗಾದ್ರೆ ಇನ್ಮೇಲೆ ನನ್ನ ಅಂಗಡಿಗೆ ದೋಸೆ ತಿನ್ನಕ್ ಬರೋದೇ ಇಲ್ವಾ? ಹೌದು, ರಾಬಿ ಮಾಡ್ಕೊಳ್ಳೋ ದೋಸೆ ಚೆನ್ನಾಗಿರುತ್ತೆ ಅಂತ ಬಂದೆ. ನೀನ್ ಮಾಡೋ ದೋಸೆ ತಿನ್ಬಿಟ್ರೆ ಖಂಡಿತ ಹೊಟ್ಟೆ ನೋವೇ ಬರೋದು. ಹಾ, ಏನು ಹಿಂಗೆ ಹೇಳ್ತಾವನೆ? ಯಾವುದನ್ನೇ ಆಗಿದ್ರು ಗೊತ್ತಿಲ್ಲ ಅಂದ್ರೆ ತಿಳ್ಕೋಬೇಕು. ಎಲ್ಲಾದು ಗೊತ್ತಿರೋ ತರ ನಾವೇನು ಮಾಡಕ್ ಹೋಗ್ಬಾರ್ದು. ಅಯ್ಯೋ, ಹೌದಪ್ಪ ಹೌದು. ರಾಬಿಗೆ ಚೆನ್ನಾಗಿ ದೋಸೆ ಮಾಡಕ್ ಬರ್ತೆ ಅಂತ ತಾನೇ ನಿನ್ ಜೊತೆಗೆ ಸೇರ್ಕೊಂಡೆ. ಆಮೇಲೆ ಅವನಿಗೆ ಪಾಲ್ ಕೊಡಕ್ ಇಷ್ಟ ಇಲ್ದಲೆ ನೀನೇ ದೋಸೆ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಇವಾಗ ವ್ಯಾಪಾರನೇ ಇಲ್ದಲೆ ತುಂಬಾ ಕಷ್ಟಪಡ್ತಿದೀಯ. ಹೌದಪ್ಪ. ಜನರಲ್ಲಿ ಸೇರಿದವನು ಸ್ವೇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೂ ರೇಗುವನು ಅಂತ ಸತ್ಯವೇದ ಹೇಳುತ್ತೆ. ಸರಿ ಸರಿ, ರಮೇಶ್ ಅಣ್ಣ ನಮ್ಗೆ ಟ್ರಿಕ್ ಮಾಡಿ ತೋರಿಸ್ತಾರಂತೆ, ಹೋಗಿ ನೋಡ್ಕೊಂಬರೋಣವಾ? ಹೋಗೋಣ ಬಾ. ಬಾ ಬಾ ಬಾ. ಈ ಬೇಜಾರಲ್ಲಿ ಹೋಗಿ ಟ್ರಿಕ್ ಕಾರು ನೋಡ್ಕೊಂಬರೋಣ. ಬಾ. ಹೇ, ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಣ್ಣ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸರಿ, ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಬಾಲ್ ತಂದಿದ್ದೀನಿ. ಹೌದಾ? ಹೌದು, ನೋಡ್ತಾ ಇದೀರಲ್ಲ. ಇದು ಇಟ್ಕೊಂಡು ನಾವು ಒಂದು ಗೇಮ್ ಆಡೋಣವಾ? ಸರಿ, ಓಕೆ, ನಾನು ಥ್ರೋ ಮಾಡ್ತೀನಿ. ಥ್ರೋ ಮಾಡಿ ಅಣ್ಣ. ಇಟ್ಕೋ, ತಗೋ, ಇದನ್ನ ಇಟ್ಕೊಂಡಿರು. ನನಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ನೀರು ಹುಡ್ಕೊಂಡ್ ಬರ್ತೀನಿ. ಬಾಲ್ ತುಂಬಾ ಸೂಪರ್ ಆಗಿದೆ. ಅಯ್ಯೋ, ಅಯ್ಯೋ, ಹೊಡೆದೋಯ್ತು. ಹೊಡೆದೋಯ್ತಲ್ಲ. ಅಯ್ಯೋ, ಏನಾಯ್ತು? ಏನ್ ಮಾಡ್ಬಿಟ್ಟೆ? ಅಯ್ಯೋ ಅಣ್ಣ, ಬಾಲು ನೋಡ್ತಾ ಇದ್ದೆ, ಏನಾಯ್ತು ಗೊತ್ತಿಲ್ಲ, ಹೊಡೆದೇ ಹೋಯ್ತಣ್ಣ. ನಿನ್ಗೋಸ್ಕರ ಒಂದ್ ಬ್ಯೂಟಿಫುಲ್ ಆಗಿರೋ ಬಾಲ್ ತಗೊಬಂದೆ, ಈ ತರ ಹೊಡೆದಾಕ್ಬಿಟ್ಟಲ್ಲ. ಅಣ್ಣ, ಗೊತ್ತಿಲ್ಲಲೇ ಮಾಡ್ಬಿಟ್ಟೆ. ಇದಕ್ಕೇನೆ ಗೊತ್ತಿಲ್ಲದೆ ಏನು ಮಾಡಕ್ ಹೋಗ್ಬಾರ್ದು. ಸರಿ ಅಣ್ಣ. ಈ ತರನೇ ಗೊತ್ತಿದ್ದಲ್ಲೇ ಮಾಡಿದ್ರೆ ಯಾವ ಕಾರ್ಯನೂ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು ಅಣ್ಣ. ಇದಕ್ಕೇನೆ ತಿಳ್ಕೊಂಡ್ ಮಾಡ್ಬೇಕು. ಈಗ ನೀನ್ ಇದಕ್ಕೆ ಅಂತ ಏಸಪ್ಪನ ಹತ್ರ ಸಹಾಯ ಕೇಳಿದ್ರೆ ಖಂಡಿತವಾಗಿ ಅವ್ರು ಮಾಡ್ತಾರೆ. ನೀನು ಕೇಳ್ತೀಯಾ? ಕೇಳ್ತೀನಣ್ಣ. ಸರಿ, ಏಸಪ್ಪನ ಹತ್ರ ಕೇಳು ನೋಡೋಣ. ಏಸಪ್ಪ, ಏಸಪ್ಪ, ನನಗೆ ಯಾವುದೇ ಕಾರ್ಯ ಆದ್ರೂ ತಿಳ್ಕೊಂಡ್ ಮಾಡೋದಕ್ಕೆ ಮಾಡೋದಕ್ಕೆ ನನಗೆ ಸಹಾಯ ಮಾಡಿ. ನನಗೆ ಸಹಾಯ ಮಾಡಿ ಏಸಪ್ಪ. ಏಸಪ್ಪ, ಯಾವುದೇ ಕಾರ್ಯ ಆದ್ರೂ ನಾನು ತಿಳ್ಕೊಂಡ್ ಮಾಡ್ಬೇಕು. ಯಾವುದೇ ಕಾರ್ಯ ಆದ್ರೂ ನಾನು ತಿಳ್ಕೊಂಡ್ ಮಾಡ್ಬೇಕು. ಸರಿ, ಇವಾಗ ಈ ಬಾಲ್ ನ ಪೂರ್ತಿಯಾಗಿ ಮಾಡೋಣವಾ? ಹೌದಾ? ನೋಡ್ತೀಯಾ? ನೋಡೋಣ. ಈ ಬಾಲ್ ಪೂರ್ತಿಯಾಗಿ ಆಗ್ಬಿಟ್ಟಿದೆ. ಹೌದು, ಇದೇ ತರ ಯಾವುದೇ ಕೆಲಸ ಆಗಿದ್ರು ಪೂರ್ತಿಯಾಗಿ ತಿಳ್ಕೊಂಡ್ ಮಾಡಿದ್ರೆ ಅದನ್ನ ಪೂರ್ತಿಯಾಗಿ ಮಾಡ್ಬೋದು. ಮಕ್ಕಳೇ, ನೀವು ಕೂಡ ತಿಳಿದಲೇ ತುಂಬಾ ಕೆಲಸಗಳನ್ನ ಮಾಡಿ ಅದನ್ನ ಪರಿಪೂರ್ಣಗೊಳಿಸಕ್ ಆಗ್ದಲೇ ಇದ್ದೀರಲ್ಲ, ನೀವು ಕೂಡ ಏಸಪ್ಪನ ಹತ್ರ ಸಹಾಯ ಕೇಳಿದ್ರೆ ಏಸಪ್ಪ ನಿಮ್ಗೂ ಕೂಡ ಸಹಾಯ ಮಾಡ್ತಾರೆ. ಇನ್ ಮುಂದೆ ತಿಳ್ಕೊಂಡು ಎಲ್ಲಾ ಕಾರ್ಯನೂ ಮಾಡ್ತೀರಾ? ಟ್ರಿಕ್ ಚೆನ್ನಾಗಿತ್ತಲ್ವಾ? ಹೌದೌದು ಹೌದು. ಚೆನ್ನಾಗಿತ್ತು. ಹೇ ರಾಬಿ, ಕ್ಷಮಿಸ್ಬಿಡಪ್ಪ. ಯಾಕೆ? ಅದನ್ನು ಮನ್ಸಲ್ಲಿ ಇಡ್ಕೋಬೇಡ. ನಾಳೆಯಿಂದ ನೀನ್ ಅಂಗಡಿಗೆ ಬಂದ್ಬಿಡು.
ನಿನ್ನ ಅಲ್ಪವಾಗಿ ಎಣಿಸಿ ಕಳಿಸ್ಬಿಟ್ಟಿದ್ದೆ. ಪರವಾಗಿಲ್ಲ ಪರವಾಗಿಲ್ಲ. ಇವಾಗ ಏನೇ ಆಗಿದ್ರು ತಿಳ್ಕೊಂಡು ಕಾರ್ಯ ಮಾಡ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡೆ. ತಿಳ್ಕೊಂಡ? ವೆರಿ ಗುಡ್ ವೆರಿ ಗುಡ್. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ರೂ ಹೇಗಿದ್ದೀರಾ? ಈ ಪ್ರೋಗ್ರಾಮಲ್ಲಿ ನಿಮ್ಮೆಲ್ರನ್ನೂ ಮೀಟ್ ಮಾಡೋದು ನಂಗೆ ತುಂಬ ಸಂತೋಷ. ಸರಿನಾ? ಇದಕ್ಕೆ ಮೊದಲು ಸೆಗ್ಮೆಂಟಲ್ಲಿ ನಾವು ಏನನ್ನ ನೋಡಿದ್ವಿ? ನಾವು ತಿಳಿದು ಮುನ್ನಡಿಬೇಕು. ನಾವು ಒಂದೊಂದು ಕಾರ್ಯಗಳನ್ನ ಮಾಡೋಕ್ಕೆ ಮೊದಲು ಒಂದು ವಿಷಯನ ಯೋಚಿಸುವಾಗಲೂ ಇಲ್ಲ ಒಂದು ಡಿಸಿಷನ್ ತೆಗೆಯುವಾಗ ಅದರ ಪರಿಣಾಮವೇನು, ನಾವು ಮಾಡೋದ್ರಿಂದ ಮಾತಾಡೋದ್ರಿಂದ ನಮಗೆ ಏನು ನಡೆಯಬೇಕು, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಎಂದು ಯೋಚಿಸಿ ಹುಡುಕಿ ಅದನ್ನ ಕಂಡುಹಿಡ್ದು ಆಮೇಲೆ ಮುನ್ನಡಿಬೇಕಂತೆ. ನೋಡಿದ್ರ ಫ್ರೆಂಡ್ಸ್, ಒಂದು ವಿಷಯನ ಮಾಡಕ್ ಮುಂಚೆ, ಒಂದು ಡೆಸಿಷನ್ ತೆಗೆದುಕೊಳ್ಳೋದಕ್ಕೆ ಮೊದಲು, ಈವನ್ ಮಾತಾಡೋದಕ್ಕೂ ಮೊದಲು ನಾವು ಯೋಚಿಸಿ ತಿಳಿದು ಮಾಡಬೇಕಂತೆ. ನಮಗೆ ಅದರಿಂದ ಏನು ಸಿಗುತ್ತೆ, ಆ ಕಾರ್ಯವನ್ನು ಮಾಡುವುದರಿಂದ ನಮಗೆ ಏನು ಉಪಯೋಗ ಎಂದು ಯೋಚಿಸಿ ತಿಳಿದು ಮುನ್ನಡಿಬೇಕು. ಅದನ್ನೇ ತಾನೇ ಇವತ್ತು ಹೇಳ್ಕೊಟ್ರು. ಚೆನ್ನಾಗಿ ನೋಡಿದ್ರಲ್ಲ? ನಾನು ಈ ವಿಷಯನ ನಿಮಗೆ ಸ್ವಲ್ಪ ಎಲಾಗ್ರೇಟ್ ಆಗಿ ವಿಸ್ತರಿಸ್ತೀನಿ. ನಾವು ಅದನ್ನ ಆದಿಕಾಂಡ 3ನೇ ಅಧ್ಯಾಯದಿಂದ ನೋಡೋಣ. ನಮ್ಮೆಲ್ರಿಗೂ ತಿಳಿದಿರೋಂಥ ಇನ್ಸಿಡೆಂಟ್ ಆದಾಮ ಮತ್ತೆ ಅವ್ವಳ ಬಗ್ಗೆ. ಅದು ನಿಮಗೂ ಗೊತ್ತಿದೆ ಅಲ್ಲ? ನೀವು ನೋಡಿ, ಈ ಜಾಗದಲ್ಲಿ ಅವ್ವಳು ತೋಟನ ಸುತ್ತಿ ನೋಡಕ್ಕೆ ಹೋಗ್ತಾರೆ. ಸುತ್ತಿ ನೋಡುವಾಗ ಅಲ್ಲಿ ಒಂದು ಹಾವಿತ್ತು. ಆ ಹಾವು ಏನ್ ಪ್ರಶ್ನೆ ಕೇಳುತ್ತೆ ಅಂದ್ರೆ, ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ, ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಇದಕ್ಕೆ ಅರ್ಥ ಏನಂತ ಗೊತ್ತಾ ಫ್ರೆಂಡ್ಸ್? ಇಲ್ಲಿರೋ ಹಣ್ಣುಗಳನ್ನೆಲ್ಲ ನೀವು ತಿನ್ನಬಾರ್ದು ಅಂತ ದೇವ್ರು ಹೇಳಿದ್ರ ಅಂತ ಕೇಳುತ್ತೆ. ಅದಕ್ಕೆ ಅವಳು ಏನ್ ಹೇಳಿರ್ಬೋದು ಅಂತ ನೀವು ಯೋಚನೆ ಮಾಡ್ತೀರಿ. ಇಲ್ಲ, ಇಲ್ಲಿರೋ ಎಲ್ಲ ಹಣ್ಣನ್ನ ತಿನ್ನಕ್ಕೆ ಹೇಳಿದ್ದಾರೆ ಅಂತ ತಾನೇ ಹೇಳಿರ್ಬೇಕು. ಆದ್ರೆ ಅವಳು ಏನಂತ ಹೇಳ್ತಾಳೆ ನೋಡ್ರಿ, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆವೇನ್ ಕೇಳ್ತು, ನೀವು ಹಣ್ಣುಗಳನ್ನ ತಿನ್ಬೋದಾ ತಿನ್ಬಾರ್ದ ಅಂತ ತಾನೇ ಕೇಳ್ತು. ಆದ್ರೆ ಅವಳು ಏನಂತ ರಿಪ್ಲೈ ಮಾಡಿದ್ಲಿಲ್ಲಿ, ಇಲ್ಲ ಎಲ್ಲ ತಿನ್ಬಹುದು, ಆದ್ರೆ ಒಂದೇ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬಾರ್ದು ಅಂತ ದೇವ್ರು ಹೇಳಿದ್ದಾರೆ ಅಂತ ಹೇಳ್ತಾಳೆ. ನಿಮಗೂ ಗೊತ್ತಾ ಫ್ರೆಂಡ್ಸ್, ನಾವೇನೇ ಹಿಗ್ನೇಟರ್ಸ್ ಆಗಿದ್ರು, ಅಬ್ಲಿಯರ್ಸ್ ಫಾರ್ ಗಾಡ್ ಆಗಿದ್ರು, ಸೈತಾನನು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಅದರಿಂದನೇ ನಾವು ಏನೇ ಒಂದು ಕಾರ್ಯ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡು ಯೋಚಿಸಿ ಅದನ್ನ ಮಾಡಬೇಕು ಅಂತ ವಾಕ್ಯದಲ್ಲಿ ಯೇಸಪ್ಪ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಸರಿಯಾಗಿ ಆ ಹಾವು ಕೇಳಿದ್ದಕ್ಕೆ ಜಸ್ಟ್ ಸ್ವಲ್ಪ ಯೋಚಿಸಿ ರಿಪ್ಲೈ ಮಾಡಿರ್ಬೋದು. ಇಷ್ಟೆಲ್ಲ ಹೇಳದ್ಮೇಲೆ ಅದು ಬ್ರೈನ್ ವಾಶ್ ಮಾಡಿ ಇನ್ ಮುಂದಕ್ಕೆ ಕತೆ ನಿಮಗೆ ಗೊತ್ತಲ್ವಾ, ಅದನ್ನ ಕಿತ್ತಿ ತಿಂದ್ರು. ನೋಡ್ರಿ ಫ್ರೆಂಡ್ಸ್, ನೀವು ಏನೇ ಮಾತಾಡ್ಬೇಕಾದ್ರೂ ಎಷ್ಟು ಯೋಚಿಸಿ ಮಾತಾಡ್ಬೇಕು. ಈಗ ನಿಮ್ಮಮ್ಮ ಎಲ್ಲಾದ್ರೂ ಆಟಾಡಕ್ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ. ಯಾರಾದ್ರೂ ಬಂದು ನೀವು ಇಲ್ಲಿ ಬಂದು ಆಟಾಡ್ಬೋದು ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ? ನಮ್ಮಮ್ಮ ಈ ರೀತಿ ಹೇಳಿದ್ದಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮಮ್ಮ ಸುಮ್ಮನೆ ಹೇಳಿದ್ದಾರೆ, ಅಲ್ಲಿ ಬಂದು ಆಟಾಡ್ಬೋದು ಹಂಗೆಲ್ಲ ಹೇಳಿದ್ರೆ ಆಗ ನೀವೇನ್ ಮಾಡ್ಬೇಕು? ಈ ತರ ಏನಾದ್ರೂ ಪ್ರಶ್ನೆ ನಿಮಗ್ ಬಂದ್ರೆ ಅಲ್ಲೋಗಿ ಆಟ ಆಡಿದ್ರೆ ಏನಾಗುತ್ತೆ ಅಂತ ನೀವು ನಿಮ್ಮ ಅಮ್ಮ ಹತ್ರನೇ ಆ ಪ್ರಶ್ನೆ ಕೇಳಿರ್ಬೋದು. ಅಲ್ಲೋಗಿ ಅವ್ರ ಹತ್ರ ಮಾತಾಡಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೀವು ಕೊಟ್ಟು ಆ ಥರ ಮಾತಾಡಿ ನೀವು ಕಳವಳಕ್ಕೆ ಗುರಿಯಾಗೋ ಬದಲು ನೀವು ಯೋಚಿಸಿ ಮಾತಾಡಬೇಕು. ಹೌದು ಫ್ರೆಂಡ್ಸ್, ನೀವು ಯೋಚಿಸಿ ಯಾವಾಗಲೂ ಮಾತಾಡಬೇಕು. ಇನ್ನೊಂದು ಕಾರ್ಯ ನಾವು ತುಂಬ ಕನ್ಸಿಡರ್ ಮಾಡಬೇಕು. ಏನು ಗೊತ್ತಾ, ಒಂದು ವಿಷಯನ ನಾವು ಮಾಡುವಾಗ ಅದ್ರ ಬಗ್ಗೆ ತುಂಬ ಯೋಚಿಸಿ ಅದು ಏನು ವಿಷಯ ಅಂತ ಯೋಚನೆ ಮಾಡಿ ಮಾಡಬೇಕು. ಅದು ಇದೆ ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ ನೋಡೋದಾದ್ರೆ, ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದರಲ್ಲಿ ದೇವರು ಆದಾಮನ್ನ ಕರ್ಕೊಬಂದಿಟ್ಟು 2 ವರ್ಕ್ ಕೊಡ್ತಾರೆ. ಒಂದು ತೋಟನ ವ್ಯವಸಾಯ ಮಾಡಬೇಕು, ಇನ್ನೊಂದು ತೋಟನ ಕಾಯ್ಬೇಕು. ಆದಾಮನು ಅದನ್ನ ವ್ಯವಸಾಯ ಮಾಡಿರ್ತಾನೆ. ಯಾಕೆಂದ್ರೆ ಅವಾಗ ತಾನೇ ಅವ್ರ ತೋಟನೆಲ್ಲ ಕ್ಲೀನ್ ಮಾಡಿ ವ್ಯವಸಾಯ ಮಾಡಿರೋದ್ರಿಂದ ತಾನೇ ಅವ್ರಿಗೆ ಹಣ್ಣೆಲ್ಲ ಸಿಕ್ತು. ಅದನ್ನ ಕರೆಕ್ಟ್ ಆಗಿ ಮಾಡಿರ್ತಾನೆ. ಆದ್ರೆ ಆದಾಮನು ಕಾಯೋ ವಿಷಯದಲ್ಲಿ ಯೋಚನೆ ಮಾಡಿರಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸೈತಾನನು ಏದೆನ್ ತೋಟದಲ್ಲಿ ಬರಕಾಗ್ತಿರ್ಲಿಲ್ಲ. ಸ್ವಲ್ಪ ಯೋಚಿಸಿ ನೋಡ್ರಿ, ಆದಾಮನ್ನ ಕರ್ಕೊಂಡೋಗಿ ನೀನ್ ಇದನ್ನ ಕಾಪಾಡ್ಬೇಕಂತ ಹೇಳಿದ್ರೆ ಅವರ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಆದರೆ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಕಾದಿದ್ದರೆ ಸೈತಾನನು ಒಳಗೆ ಬರುತ್ತಿರಲಿಲ್ಲ. ಸೈತಾನನಿಗೆ ಅಲ್ಲಿ ಜಾಗವೇ ಇರುತ್ತಿರಲಿಲ್ಲ, ಇಷ್ಟು ಸಮಸ್ಯೆ ಆಗುತ್ತಿರಲಿಲ್ಲ. ಸ್ವಲ್ಪ ಯೋಚಿಸಿ ಫ್ರೆಂಡ್ಸ್, ಇದನ್ನೇ ನಾನು ನಿಮ್ಗೆ ಹೇಳೋದು. ಒಂದು ಕಾರ್ಯನ ನಾವು ಮಾಡೋದಕ್ಕೂ ಮೊದಲು ಯೋಚಿಸ್ಬೇಕು. ಒಬ್ರು ಒಂದು ವಿಷಯ ನಿಮ್ಮ ಹತ್ರ ಹೇಳ್ತಾರಂದ್ರೆ ಹೇಳೋದನ್ನ ಕೇಳಿ ಹಾಗೆ ಬಿಟ್ಬಿಡ್ಬಾರ್ದು. ಇಲ್ಲ ಕೇಳ್ಬಿಟ್ಟು ಬ್ಲೈಂಡ್ ಆಗಿ ಅದನ್ನೇ ಮಾಡ್ಬಿಡ್ಬಾರ್ದು. ಅದನ್ನ ಮಾಡೋಕ್ಕೂ ಮೊದಲು ಯೋಚಿಸ್ಬೇಕು.
ನಾವು ಅದನ್ನು ಸುಮ್ಮನೆ ಎಲ್ಲ ಮಾಡಿಬಿಟ್ರೆ ಏನೆಲ್ಲ ಸಮಸ್ಯೆ ನಮಗೆ ಬರುತ್ತೆ ಅಂತೆಲ್ಲ ನಾವು ಅದನ್ನು ಯೋಚಿಸಿ ಸರಿಯಾಗಿ ಮಾಡಬೇಕು. ಇಲ್ಲಿ ಆದಾಮನು ಯೋಚನೆ ಮಾಡಿದರೆ ದೇವ್ರು ಕಾಯ್ಬೇಕಂತ ಹೇಳಿದ್ರಲ್ಲ, ಯಾವುದರಿಂದ ಕಾಯಬೇಕು ಹಂಗಂತ ದೇವ್ರ ಬಳಿ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಸಿಗ್ತಾ ಇತ್ತು. ಇಲ್ಲ ಯೋಚನೆ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿದ್ದಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಫ್ರೆಂಡ್ಸ್, ನೀವು ಒಂದು ಕಾರ್ಯನ ಮಾಡೋದಕ್ಕೂ ಮೊದಲು ತುಂಬ ಯೋಚಿಸ್ಬೇಕು. ಅದೇ ಥರ ಮಾತಾಡೋದಕ್ಕೂ ಮೊದಲು ಇದನ್ನು ಮಾತಾಡಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ನೀವು ಯೋಚನೆ ಮಾಡಿ ಅದರ ಪರಿಣಾಮವೇನು. ಒಂದು ವಿಷಯನ ಮಾತಾಡುವಾಗಲೂ ಸರಿ, ಇಲ್ಲ ಯಾರಾದರೂ ಒಂದು ವಿಷಯ ನಿಮ್ಮ ಹತ್ರ ಹೇಳಿದ್ರೆ ಅದನ್ನ ಹಂಗೆ ತಗೋಬಾರ್ದು. ಆ ವಿಷಯನ ಯೋಚಿಸಿ ತಿಳಿದುಕೊಂಡು ಮಾಡಬೇಕು, ಸರಿನಾ? ಸರಿ ಫ್ರೆಂಡ್ಸ್, ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥಿಸೋಣ. ಏಸಪ್ಪ ನಮ್ಗೆ ಸಹಾಯ ಮಾಡಬೇಕಲ್ಲ. ನಾವು ಮಾತಾಡೋವಾಗ್ಲೂ ಸರಿ, ಒಂದು ವಿಷಯನ ನಾವು ಕಂಡುಹಿಡ್ದು ಎಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಒಬ್ಬರ ಹತ್ರ ಮಾತಾಡೋವಾಗ್ಲೂ ಕೇರ್ಫುಲ್ ಆಗಿರ್ಬೇಕು, ಒಂದು ಕಾರ್ಯನ ಮಾಡೋವಾಗ್ಲೂ ಕೇರ್ಫುಲ್ ಆಗಿರ್ಬೇಕು. ಎಷ್ಟು ದೊಡ್ಡ ಸಮಸ್ಯೆ ಅಲ್ವಾ? ಸೊ ಏಸಪ್ಪ ಅದಕ್ಕೆ ನಮ್ಗೆ ಸಹಾಯ ಮಾಡ್ಬೇಕಂತ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಏಸಪ್ಪ, ಇವತ್ತು ನಾವು ಒಂದು ವಿಷಯನ ಹೇಗೆ ತಿಳ್ಕೊಂಡು ನಡಿಬೇಕು ಅಂತ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರಾ. ನಮಗೆ ಜ್ಞಾನನ ಕೊಡ್ರಿ. ನಾವೊಂದು ಕಾರ್ಯನ ಮಾಡೋವಾಗ್ಲೂ ಮತ್ತೊಬ್ಬರ ಹತ್ರ ಮಾತಾಡೋವಾಗ್ಲೂ ಡಿಸಿಷನ್ ತಗೊಳ್ಳೋವಾಗ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ತೀರ್ಮಾನ ತಗೊಳ್ಳೋದಕ್ಕೆ ಸಹಾಯ ಮಾಡಿ ಅಪ್ಪ. ನಿಮ್ಮ ಪರಿಶುದ್ಧ ಆತ್ಮದಿಂದ ನಮಗೆ ಜ್ಞಾನನ ಕೊಟ್ಟು ನಮ್ಮನ್ನ ನಡೆಸಿ. ನೀವು ನಮಗೆ ಹೆಲ್ಪ್ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಮರ್ತೋಗ್ಬೇಡಿ, ಒಂದು ವಿಷಯನ ಮಾಡೋಕ್ಕೂ ಮೊದಲು ತುಂಬ ಯೋಚಿಸಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ಬೇಕು, ಸರಿನಾ? ಸರಿ, ಏಸಪ್ಪ ಅದಕ್ಕೆ ನಿಮ್ಗೆ ಸಹಾಯ ಮಾಡ್ತಾರೆ. ಗಾಡ್ ಬ್ಲೆಸ್ ಯು. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.